ಭಿನ್ನವಾಗಿರ್ತಕ್ಕಂಥ ವಿಗ್ರಹಗಳು. ಆ ಕಡೆ ಗೌಗಲ್ ಇರೋದು. ಅಣ್ಣ ಹಾರೋಣ ಅಂತ ಐತೆ. ಕ್ಯಾಮ್ರಾನ ಎಲ್ಲರ ಮುಂದೆ ಇಟ್ಕೊಂಡು ಯಾರು ಏನಾದ್ರು ಅನ್ಕೊಳ್ಳಿ ಅಂತ ಹೇಳಿ ಪ್ಯಾಂಟ್ ಹಾಕಿಲ್ವಪ್ಪ ಅಂತಂದ್ರೆ ನಮ್ಮೂರ್ ಕ್ಯಾರಲಿಂಗ್ ಇದ್ಬಿಟ್ಟಿದ್ರೆ ಇದೆಲ್ಲ ಯಾವ್ಯಾವ ಊರ್ದು. ಹಾಯ್ ನಮಸ್ಕಾರ, ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ರಾಮನಾಥ್ಪುರದ ಒಂದು ಹೊಳೆಯಲ್ಲಿ ಮಿಂದಿ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಿದ್ದೀನಿ. ನಾವು ಇವತ್ತು ಎಲ್ಲಿ ಬಂದಿದ್ದೀವಪ್ಪ ಅಂದ್ರೆ ರಾಮನಾಥ್ಪುರ ಜಾತ್ರೆನ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸದ್ಯಕ್ಕೆ ನೀರಲ್ಲಂತೂ ಬಿದ್ದು ಒದ್ದಾಡ್ತಾ ಇದೀವಿ. ಇದಾದ್ಮೇಲೆ ಇವಾಗ ಜಾತ್ರೆ ಮಾಡಕ್ ಹೋಗ್ತೀನಿ, ಕರ್ಕೊಂಡು ಬನ್ನಿ ತೋರಿಸ್ತೀನಿ. ಇವತ್ತು ಅಮಾವಾಸ್ಯೆ ಬೇರೆ ಆಗಿರೋದ್ರಿಂದ ಜನ ಮಾತ್ರ ಈ ರಾಮನಾಥ್ಪುರದಲ್ಲಿ ಒಂದು 10 ಭಾಗ ಅಷ್ಟು ಕಾಣ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಸ್ನಾನ ಮಾಡಿ ರೆಡಿ ಆಗ್ತಿದ್ದೋ. ಹಾಗೆ ಈ ಜಾಗದಲ್ಲಿ ನಮಗೆ ಯಾರಪ್ಪ ಸಿಕ್ಕಿದ್ರು ಅಂದ್ರೆ ನಮ್ಮ ಫಾಲೋವರ್ಸ್ ಒಬ್ರು ಸಿಕ್ಕಿ ನಮ್ಮ ಜೊತೆ ಬಂದು ಇವತ್ತು ಈಚ್ ಹೊಡೆದು ನಮ್ಮ ಜೊತೆ ಇದ್ದಾರೆ. ಎಲ್ಲ ರೆಡಿಯಾಗಿ ಇವಾಗ ಏನಕ್ಕೆ ಪ್ಯಾಂಟ್ ಹಾಕಿಲ್ವಪ್ಪ ಅಂತಂದ್ರೆ ಅಲ್ಲಿ ದಾಟಬೇಕು. ದಾಟಕ್ ನೀರು ನೋಡಿ ಸೊಂಟದವರೆಗೂ ಇದೆ. ಅದಕ್ಕೋಸ್ಕರ ಇವರೆಲ್ಲ ಇವಾಗ ಪ್ಯಾಂಟ್ ಹಾಕಳ್ದೆ ಆ ಕಡೆಗೆ ದಾಟ್ತಾ ಇದ್ದಾರೆ. ನಮ್ಮ ಆನೆ ಯಾರು ಬರ್ಲಿ ಬಿಡ್ಲಿ ಅಂತ ಹೇಳಿ ನಾ ದಾಟ್ತೀನಿ ಅಂತ ಹೋಯ್ತವನೆ. ಏನಾದ್ರೂ ಜಾರಿ ಬಿದ್ರೆ ಯಾರಿಲ್ಲ, ಮತ್ತೆ ರೆಡಿ ಆಗ್ಬೇಕು. ಅಲ್ಲಿ ದಾಟಕ್ಕೆ ತುಂಬಾ ಕಷ್ಟ ಇದೆ. ಆದ್ರೂ ನೋಡಿ ಸ್ನಾನ ಮಾಡ್ಕೊಂಡು ಅಲ್ಲಿ ದಾಡ್ತಿದ್ದಾರೆ. ನಮ್ಮ ಆನೆ ಫಸ್ಟ್ ದಾಡ್ತಾವನೆ. ನೋಡೋಣ ಯಾರು ಬೀಳ್ತಾರೆ ಗೊತ್ತಿಲ್ಲ. ನಾನಂತೂ ಬರ್ಬೇಕಾದ್ರೆ ಬಿದ್ದಿದ್ದೀನಿ ಒಂದ್ಸಲ. ಇವಾಗ ನನ್ ಸರ್ದಿ. ನೋಡೋಣ ಬನ್ನಿ, ಈತನ ದಾಟಬೇಕು. ಜಾರಿ ಬಿದ್ರೆ ಏನಾದ್ರು ಯಪ್ಪ ಏನಾದ್ರೂ ಇವ ಅಣ್ಣ ಹಾರೋಣ ಅಂತ ಐತೆ. ಸ್ನಾನ ಮಾಡಿ ರೆಡಿಯಾಗಿ ಬಂದವನ. ಫೈನಲಿ ನೋಡೋಣ ಬನ್ನಿ, ದಾಟೋಣ. ದಾಟೋದು ಹಾಕಕ್ಕಾಗಲ್ಲ. ನಾನಿವಾಗ ಜಾತ್ರೆ ಮಾಡೋದಲ್ಲಿ ಸುತ್ತಾಡ್ಬೇಕು ಅಂತೇಳಿ ವೈಟ್ ಅಂಡ್ ವೈಟ್ ಹಾಕೋಣ ಅಂತೇಳಿ ಪ್ಲಾನ್ ಮಾಡಿ ವೈಟ್ ತಂದಿದ್ದೀನಿ. ಯಾವ ರೀತಿ ಕಾಣ್ತೀನಿ ಇವಾಗ ಡ್ರೆಸ್ನ ಹಾಕೊಂಡು ತೋರಿಸ್ತೀನಿ. ರೆಡಿಯಾಗಿ ಈ ಥರ ವೈಟ್ ಅಂಡ್ ವೈಟಲ್ಲಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಮ್ಮ ಕಡೆಯವರು ಅಲ್ಲಿ ಹೋಗ್ತಿದ್ದಾರೆ. ಬನ್ನಿ ಅಲ್ಲಿ ಕಡೆ ಹೋಗೋಣ ನಾವು ಇವಾಗ. ಇವತ್ತು ಅಷ್ಟೊಂದೇನು ಜನ ಏನಿಲ್ಲ, ಆದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಜನ ಸೇರಿದ್ದಾರೆ. ಗೌಗಲ್ ಇರೋದೇ ಇಲ್ಲಪ್ಪ ಅಂತಂದರೆ ಅಲ್ಲಿ ಜನ ಇದೆಯಾರಲ್ಲ ಆ ಕಡೆ ಗೌಗಲ್ ಇರೋದು. ಬಟ್ ಹೋಗೋಕ್ಕಾಗಿಲ್ಲ, ಸಮಯದ ಅಭಾವ. ನಾವಿಲ್ಲಿಂದ ಹೊರಟ್ರೆ ಸಾಕಾಗೈತೆ. ಮನೆ ಹತ್ರ ಗದ್ದೆ ಬೇರೆ ಕುಯ್ತವ್ರೆ, ನಾವು ಇಲ್ಲಿದ್ದೀವಿ. ಅಪ್ಪ ನಮ್ಮ ಬಾಯ್ಸು ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಬಾಯ್ಸು ನಾನೇನೋ ಹಣೆಗೆ ವಿಭೂತಿ ಹಾಕಿದ್ಮೇಲೆ ಸುಮ್ಮನೆ ಇರ್ತಾರ, ಎಲ್ಲರೂ ಹಾಕಿಸ್ಕೊಂಡು ನಿಂತಿದ್ದಾರೆ. ಇವಾಗ ಈ ಥರ ಎಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಹಣೆಗೆ ನೀಟಾಗಿ ಹಾಕಿಸ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ದೇವರು ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಹಳೆ ವಿಗ್ರಹಗಳು ಉಳಿತಾವಲ್ವಾ, ಆ ಹಳೆ ವಿಗ್ರಹಗಳನ್ನ ಈ ರೀತಿ ತಗೊಬಂದು ಹೊಳೆಗೆ ಬಿಡ್ತಾರಲ್ವಾ. ಈ ಥರ ನೋಡಿ ಇಲ್ಲೆಲ್ಲ ಆ ಥರ ನೋಡಿ ಅಲ್ಲೆಲ್ಲ ಬಿಟ್ಟಿದ್ದಾರೆ. ಈ ಥರ ತಗೊಬಂದು ಬಿಟ್ಟು ಹೊಸ ವಿಗ್ರಹಗಳನ್ನ ಕೆತ್ತಿಸ್ತಾರೆ. ಇದೆಲ್ಲ ಯಾವ್ಯಾವ ಊರ್ದು ಯಾವ್ಯಾವ ವಿಗ್ರಹಗಳು ಅಂತ ಹೇಳಲಿಕ್ಕೆ ಬರಲ್ಲ. ಬಸವಣ್ಣ, ಲಿಂಗು ಹಾಗೆ ಗಣಪತಿ ಇದ್ದಾವೆ. ಭಿನ್ನವಾಗಿರ್ತಕ್ಕಂಥ ವಿಗ್ರಹಗಳು ಸಹ ಇಲ್ಲಿ ಇದ್ದಾವೆ. ಇದೇ ನೋಡಿ, ಮೊದಲನೇದಾಗಿ ಹೊಳೆಗೆ ಇಳಿಬೇಕು ಅಂದ್ರೆ ಈ ಮೆಟ್ಲುಗಳನ್ನ ಇಳಿದು ಈ ಕಡೆಗೆ ಬರಬೇಕು. ಹಾಗೆ ಹೊಳೆಯಿಂದ ಮೇಲತ್ಬೇಕಾದ್ರೆ ನಮ್ಮ ಫಾಲೋವರ್ ಸಿಕ್ಕಿದ್ರು. ಅವ್ರಿಗೊಂದು ಹಾಯ್. ಕ್ಯಾಮ್ರಾನ ಎಲ್ಲರ ಮುಂದೆ ಇಟ್ಕೊಂಡು ಯಾರು ಏನಾದರೂ ಅನ್ಕೊಳ್ಳಿ ಅಂತೇಳಿ ಮೆಟ್ಲತ್ಕೊಂಡು ಎಲ್ಲರ ಮುಂದೆ ಬರ್ತಾ ಇದ್ದೀನಿ. ನೋಡೋಣ ಬನ್ನಿ. ಇವಾಗ ರೆಡಿಯಾಗಾಯಿತು. ಹೊಳೆಯಿಂದ ಬಂದು ಮೊದಲಿಗೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಬಹುದು. ಹೊಳೆಯಿಂದ ಬಂದ ತಕ್ಷಣ ಎಡಭಾಗದಲ್ಲಿ ಇರ್ತಕ್ಕಂಥದ್ದು. ನಾವಿವಾಗ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಈ ರೀತಿ ಒಳಗಡೆ ಹೋಗ್ತಾ ಇದ್ದೀವಿ. ಹಣ್ಕಾಯಿ ತಗೋ ಬರ್ತಕ್ಕಂಥವ್ರು ಮೊದಲನೇದಾಗಿ ನಮ್ಮ ರಾಮನಾಥ್ಪುರದಲ್ಲಿ ನೋಡಿ ಈ ರೀತಿ ನಾವೇ ಕಾಯಿನ ಈ ಜಾಗದಲ್ಲಿ ಹೊಡ್ಕೊಂಡು ಈ ತರ ಒಳಗಡೆ ಎಂಟ್ರಿನ ಕೊಡಬೇಕು. ಕ್ಯೂ ಮಾತ್ರ ತುಂಬಾ ಇದೆ. ನಾವು ಸಿಗಾಕೊಂಡು ಅನ್ಸುತ್ತೆ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಸರದಿ ಸಾಲು ನಿಯಮವನ್ನ ಪಾಲಿಸಿ. ಹಿಂದಿನ ಕಾಲದಲ್ಲಿ ನೋಡಿ ಬಾವಿ ಇಲ್ಲೇ ಬಳಸ್ತಾ ಇದ್ದಿದ್ದು ರಾಮನಾಥ್ಪುರದಲ್ಲಿ. ಹೊಸಳ್ಳಿ ಗಮ್ಮನವರ ಸನ್ನಿಧಾನ. ಇದೇ ನೋಡಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾವೇರಿ ನದಿಯ ದಂಡೆಯ ಮೇಲೆ ನೆಲೆಸಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಇದಾಗಿದ್ದು, ಈ ಸ್ಥಳವನ್ನ ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತದೆ. ಈ ದೇವಸ್ಥಾನದ ಪ್ರವೇಶವನ್ನ ಮಾಡಿ ದೇವರಲ್ಲಿ ಸರ್ವೇ ಜನ ಸುಖಿನೋ ಭವತು ಅಂತ ಹೇಳಿ ಒಂದು ಆಶೀರ್ವಾದವನ್ನ ಪಡೆದು ನಮ್ಮ ಫಾಲೋವರ್ಸ್ಗೋಸ್ಕರ ಮುಂದಿನ ದಿನಗಳಲ್ಲಿ ಭಗವದ್ಗೀತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ ಒಂದು ಭಗವದ್ಗೀತೆ ಪುಸ್ತಕವನ್ನ ಈ ದೇವಸ್ಥಾನದ ಸನ್ನಿಧಾನದಲ್ಲಿ ತೆಗೆದುಕೊಂಡು ಹೊರಗಡೆ ಬಂದೆ. ಈ ದೇವಸ್ಥಾನದ ಇತಿಹಾಸ ಏನಪ್ಪ
ಏನಪ್ಪಾ ಅಂದ್ರೆ 450 ವರ್ಷಗಳ ಹಿಂದೆ ಶ್ರೀ ವಿಭುದೇಶ ತೀರ್ಥ ಪಾದಂಗಳವರ ಕನಸಿನಲ್ಲಿ ಹಾಗೆ ಹೊಳೆನರಸೀಪುರದ ರಾಜ ನರಸಪ್ಪನ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ದೇವಸ್ಥಾನವನ್ನು ನಿರ್ಮಿಸಲು ಹೇಳಿದರು ಎಂಬ ಒಂದು ಮಾತಿದೆ. ಈ ರೀತಿಯಾದ ಕೆಲ ಮಾಹಿತಿಗಳನ್ನ ಪಡೆಯುತ್ತಾ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಿನ ಚಂಪಾಷಷ್ಠಿ ರಥೋತ್ಸವ ಇಲ್ಲಿನ ಅತ್ಯಂತ ಪ್ರಸಿದ್ಧವಾದುದು. ಈ ಜಾತ್ರೆಗೆ ನಾವು ಸಹ ಇಂದು ಬಂದು ಈ ಜಾತ್ರೆ ಮಳವನ್ನ ಈ ರೀತಿ ಪ್ರವೇಶವನ್ನ ಮಾಡಿ, ಜನ ಏನೋ ಕಡಿಮೆ ಇದ್ರು ಆದ್ರೂ ಪರವಾಗಿಲ್ಲ ಅಂತೇಳಿ ಈ ಜಾತ್ರೆ ಮಳಕ್ಕೆ ನಾವು ಒಂದು ಎಂಟ್ರಿನ ಕೊಟ್ಟು ಜಾತ್ರೆ ಮಳದಲ್ಲಿ ಏನೇನಿದೆಯಪ್ಪ ಅಂತೇಳಿ ಈ ರೀತಿ ಎರಡೂ ಬದಿ ಕಡೆ ಇರ್ತಕ್ಕಂಥ ಅಂಗಡಿಗಳನ್ನ ನೋಡ್ಕೊಂಡು ಎಲ್ಲಿಗೆ ಹೊರಟುವಪ್ಪ ಅಂತಂದ್ರೆ ರಾಮನಾಥ್ಪುರಕ್ಕೆ ಬಂದ್ರೆ ಯಾವುದನ್ನು ಮಿಸ್ ಮಾಡಿದ್ರು ಮೀನಿನ ಕಡಕ್ಕೆ ಹೋಗೋದು ಮಿಸ್ ಮಾಡಲ್ಲ. ಈ ರೀತಿಯಾಗಿ ಮೀನನ ಕಡಕ್ಕೂ ಎಂಟ್ರಿ ಕೊಟ್ಟು ಮೀನಿನ ಕಡಕ್ಕೆ ಬಂದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ, ಮೀನಿಗೆ ಏನಾದರೂ ಹಾಕ್ಬೇಕಂತ ಹೇಳಿ ಮೀನಿಗೆ ಕಡಲೆಕಾಳು ಹಾಗೆ ಭತ್ತದ ಹುಲ್ಲು ಹಾಗೆ ಅದರ ಜೊತೆಯಲ್ಲಿ ಜೋಳವನ್ನು ಹುರಿದಿರ್ತಕ್ಕಂಥವನ್ನ ಹಾಕ್ತಾ ಮೀನಿನೊಟ್ಟಿಗೆ ಕೆಲ ಸಮಯಗಳನ್ನು ಕಳೆದು ತುಂಬ ಖುಷಿಯಿಂದ ಮೇಲೆ ಬಂದು ಚುರುಮುರಿನ ಪಟಪಟ ಅಂತೇಳಿ ತಿನ್ಕೊಂಡು ಖಾರ ಆದ ಕಾರಣ ಎಲ್ಲರೂ ಒಂದೊಂದು ಲೋಟ ಈ ರೀತಿ ಐಸ್ಲೆಸ್ ಕಬ್ಬಿನ ಹಾಲನ್ನ ಕುಡ್ದು, ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಈ ರೀತಿ ನಮ್ಮ ಹೆಣ್ಣು ಮಕ್ಕಳು ನೋಡಿ, ಯಾರೇ ಆಗಿರಲಿ ಹೆಣ್ಣು ಮಕ್ಕಳು ಜಾತ್ರೆಗೆ ಬಂದಾಗ ಏನು ಮಿಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಣ್ಣ ಬಣ್ಣದ ಇಷ್ಟವಾಗ್ತಕ್ಕಂಥ ಬಳೆಗಳನ್ನು ತಗೊಂಡು ಅಥವಾ ಕೈ ತುಂಬ ತೊಡ್ಕೊಂಡು ಈ ರೀತಿ ಹೋಗ್ತಕ್ಕಂಥದ್ದು ನಮ್ಮ ಹಳ್ಳಿಯ ಒಂದು ಪದ್ಧತಿ. ಜಾತ್ರೆ ಏನೋ ಮುಗೀತು, ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೀ ಕೈಲೋದ್ರೆ ಸುಮ್ಮನೆ ಬಿಟ್ಬಿಡ್ತಾರ, ಎಲ್ಲಪ್ಪ ಜಾತ್ರೆ ಪುರಿ ಖಾರ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ಜಾತ್ರೆ ಮಳದಲ್ಲಿ ಇರ್ತಕ್ಕಂಥ ಪುರಿ ಅಂಗಡಿಗೆ ಬಂದು ನಮಗೆ ಏನೇನು ಪುರಿ ಖಾರ ಬೇಕು, ಎಷ್ಟೆಷ್ಟು ಬೇಕು ಅಷ್ಟನ್ನು ಅಣ್ಣಂಗೆ ಹಾಕಿಸ್ಕೊಂಡು ಹಾಗೆ ಅಲ್ಲಿದ್ದಾಗ ಈ ರೀತಿ ಸ್ವೀಟ್ನೆಲ್ಲ ತಿನ್ಕೊಂಡು ಹಾಗೇ ಮಾತಾಡಿಕೊಂಡು ಮನೆಗೆ ಸ್ವೀಟ್ಸು ಮತ್ತು ಪುರಿ ಖಾರ ತಗೊಂಡು ಮನೆ ಹತ್ತಿರ ನಮ್ಮ ಚಿಕ್ಕಂದೂರು ಭಟ್ರು ಬೈಕ್ ಹತ್ಕೊಂಡು ಇಲ್ಲಿಂದ ಹೊರಟೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ. ಹಾಗೆ ಈ ರೈತ ಗುರೂಜಿಗೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ, ಅಮೂಲ್ಯವಾಗಿರ್ತಕ್ಕಂಥದ್ರಿಂದ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸಾಧ್ಯವಾದಷ್ಟು ಇಷ್ಟಪಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತೇಳಿ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ.